ದಯವಿಟ್ಟು ಎಲ್ಲ ರಾಜಕೀಯದವ್ರಿಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ಮುಂಜಾನೆ ಹಿಡ್ಕೊಂಡು ಇಲ್ಲಿ ಹನವಾಡ ಗ್ರಾಮ ರೈತರ ಇಲ್ಲಿ 2000 ಎಕರೆ ಕಬ್ಬು ಐತಿ. ಇವತ್ತು ಹನವಾಡ ಗ್ರಾಮ ಒಳಗೆ ಫ್ಯಾಕ್ಟ್ರಿದವ್ರು ಏನು ಹೇಳ್ತಾ ಇದಾರಪ್ಪ ಅಂದ್ರೆ ನಮ್ಮ ಇಲ್ಲಿ ಹನವಾಡ ಗ್ರಾಮ ರೈತರಿಗೆ ಈ ಕಬ್ಬಿಗೆ ಶುಗರ್ ಇಲ್ಲ ಅಂತ ಇದಾರ. ಇದು ನಮ್ಮ ಹಳ್ಳಿ ಭಾಷೆ, ಇದು ಯಾಕಂದ್ರೆ ಇದು ಹಳ್ಳಿ ಭಾಷೆ. ಶುಗರ್ ಇಲ್ಲ ಅಂತ ಹೇಳ್ತಾ ಇದಾರ. ಆ ಶುಗರ್ ಇಲ್ಲ ಅಂತ ನಾ ಏನು ಹೇಳಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಬನ್ನಿ ಸಾಹೇಬ್ರ, ನೀವು ದಯವಿಟ್ಟು ನೀವು ಶುಗರ್ ಇಲ್ಲ ಅಂತ ಇದ್ರಲ್ಲ, ನಮ್ಮ ಪ್ರತಿ ಒಂದು ಹೊಲದಾಗ ಬಂದ್ ಕೇಸಿ ಹನವಾಡ ರೈತರ ತಿಕೋಟ ತಾಲೂಕಾ ಒಳಗೆ ಪ್ರತಿಯೊಬ್ಬ ರೈತರ ಹೊಲದಾಗ ಬಂದ್ ಕೇಸಿ ಶುಗರ್ ಚೆಕ್ ಮಾಡ್ರಿ. ಇಲ್ಲಾಂದ್ರೆ 2700 ರೂಪಾಯಿ ರೇಟ್ ಕೊಡ್ತೀವಿ ಅಂತ ನಾವು ಅದಕ್ಕೆ ಒಪ್ಪಲಿಲ್ಲ. ನಮ್ಮ ಕಬ್ಬಿಗೆ 3500 ರೂಪಾಯಿ ಫ್ಯಾಕ್ಟ್ರಿದವ್ರು ಕೊಡ್ಬೇಕಂತ ಘೋಷಣೆ ಮಾಡಿಸ್ಬೇಕು. ಸರ್ಕಾರ 2000 ರೂಪಾಯಿ ಕೊಡ್ಬೇಕು, ಯಾಕಂದ್ರೆ ಅವ್ರು ಟ್ಯಾಕ್ಸ್ ಒಳಗೆ. ಮೂರನೇದು ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಮತ್ತು ನಮ್ಮ ರೈತರದ್ದು ಏನೇನು ಇವತ್ತು ನಮ್ಮ ರೈತರ ಆತ್ಮಹತ್ಯೆಗಳು ಎಲ್ಲೆಲ್ಲಿ ರೈತರ ಆತ್ಮಹತ್ಯೆಗ ಒಟ್ಟು ರೈತರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಪರಿಹಾರ ಕೊಡ್ಲಿಕ್ಕಂದ್ರೆ ನಾನೇ ಸ್ವಂತಾಗಿ ಈ 3500 ಕಬ್ಬಿಗೆ ರೇಟ್ ಕೊಡ್ಲಿಕ್ಕಂದ್ರೆ ನಾನೇ ಉಪಾಸಿ ಸತ್ಯಾಗ್ರಹ ಮಾಡ್ತೀನಿ. ನಾನೇ ರೈತರ ಪರವಾಗಿ ಇಚ್ಛಾ ಕೂಡ ಸಾಯ್ತೀನಿ. ಅದಕ್ಕೆ ಹೊಣೆಬಾರ ಯಾರಪ್ಪ ಅಂದ್ರೆ ಇದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಶಿವಾನಂದ ಪಾಟೀಲ್ ನಾನು ಒಟ್ಟು ಫ್ಯಾಕ್ಟ್ರಿದವರು ಈ ನಿರ್ಧಾರ ಮಾಡ್ಕೊಂಡು ನಾವು ಕೂತಿದ್ದೀವಿ. ಇವತ್ತು ಗುರ್ಲಾಪುರ ಒಳಗೆ ಮಾಡಿದ್ದೀವಿ, ನಾವು ಗಣೇಶ್ ಹುಕ್ಕೇರಿ ಇದು ದರಪ್ಪ ಅಜ್ಜ ಅವರು ನಾವು ಗೋಕಾಕ್ ಒಳಗೆ ಮಾಡಿದ್ದೀವಿ, ಬೆಳಗಾವಿ ಒಳಗೆ ಮಾಡಿದ್ದೀವಿ, ಎಲ್ಲ ಅನೇಕ ಜಿಲ್ಲಾ ಒಳಗೆ ನಾವು ಹೋರಾಟ ಮಾಡಿದ್ದೀವಿ. ಅಂದ್ರೆ ಇಲ್ಲಿ ಬಿಜಾಪುರ ಜಿಲ್ಲಾ ಒಳಗೆ ಏನಾಗ್ತಾ ಇದಾವೆ ಅಂದ್ರೆ ಅನೇಕ ನಮ್ಮ ರೈತರ ಸಂಘಟನೆದವರು ಬರೋವ್ರಿಗೆ ಗಾಡಿಗಳು ಸುಧಾ ಬಿಡ್ತಾ ಇಲ್ಲ. ಅಲ್ಲಿ ಅವ್ರಿಗೆ ಪ್ರತಿಯೊಂದು ಮನೆಗೆ ಹೋಗಿ ರಾಜಕೀಯ ವ್ಯಕ್ತಿಗಳ ಅವ್ರಿಗೆ ಹಂಚಿಕೆ ಆಗ್ತಾ ಇದ್ದಾರೆ. ಯಾರು ಮನೆ ಹೊರಗೆ ಬರಬಾರ್ದು, ನೀವು ಮನ್ಯಾಗೆ ಇರಬೇಕು, ಯಾರು ಹೋರಾಟ ಮಾಡಬಾರ್ದು ಅಂದ್ರೆ ನಾವು ಇಷ್ಟು ಜನ ಇವತ್ತು ಸಾವಿರಾರು ಜನ ನಾವು ಏನು ಯಾಕನ್ಲಿ ನಮ್ಮ ಗುಂಡು ಹೊಡಿಲಿ ಕೊಂದ್ಲಿ ಏನು ಬೇಕಾದು ಮಾಡಲಿ ನಮ್ಗೆ ಹೇಳ್ತಾರ ರಾಜಕೀಯ ವ್ಯಕ್ತಿಗಳ ಫ್ಯಾಕ್ಟ್ರಿದವ್ರು ಹೇಳ್ತಾರೆ ನಿಮ್ಮ ಮೇಲೆ ಕೇಸ್ ಹಾಕಿಸ್ತೀವಿ, ನಿಮ್ಮ ಮೇಲೆ ಗಾಡಿ ಹಾಯಿಸ್ತೀವಿ. ಈ ರೀತಿ ಒಳಗೆ ಧಮಕಿ ಬಂದ್ರೆ ಭೀ ನಾವು ಇವತ್ತು ಹನವಾಡ ಗ್ರಾಮ ಒಳಗೆ ಬಂದು ಇದು ಕೂತಿದ್ದೆವು. ನಿನ್ನೆ ಹನವಾಡ ಪಂಚಾಯತಿ ಒಳಗೆ ನಮಗೆಲ್ಲ ಮೆಂಬರ್ಗಳು ಎಲ್ಲರೂ ಸೇರಿ ಮೀಟಿಂಗ್ ಮಾಡ್ತಾರೆ. ನಾವು ತಿಕೋಟ ಮಾಡ್ತೀವಿ ಅಣ್ಣ, ಮಾಡಬೇಡ್ರಿ ನಮ್ಮ ಹನವಾಡ ಗ್ರಾಮ ಒಳಗೆ ಮಾಡ್ರಿ ಅಂತಾರೆ. ಹನವಾಡ ಗ್ರಾಮ ಒಳಗೆ ಮಾಡ್ರಿ ಅಣ್ಣ ನಾವು ಇಲ್ಲಿ ಬಂದಿದ್ದೆವು. ಹನವಾಡ ಗ್ರಾಮ ರೈತರಿಗೆ ಸುಧಾ ಇವತ್ತು ಹಂಚಿಕೆ ಐತಿ, ಭಯ ಐತಿ, ಯಾರು ಹಂಚ್ಬೇಡ್ರಿ. ಯಾರು ನೋಡ್ರಿ ಈ ರಸ್ತೆಗೆ ಎಲ್ಲಿ ತನ ಕಬ್ಬಿಗೆ ಹೋರಾಟ ಮುಗಿಯಂಗಿಲ್ಲ, ಅಲ್ಲಿ ತನ ನೀವು ಈ ರಸ್ತೆಗೆ ಯಾರು ಬರ್ಲಾಕ್ ಹೋಗ್ಬೇಡ್ರಿ, ಯಾವ ಗಾಡಿಗಳು ಬರಬೇಡ್ರಿ. ಈ ರೋಡ್ ನಾವು ನೇರವಾಗಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನ್ರೆ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಹೊಣಿಬಾರ ನೀವೇ ಇರ್ತೀರಿ, ನಾವು ಹೊಣಿಬಾರ ಇಲ್ಲ. ಒಂದೂ ಗಾಡಿಗಳು ನೀವು ಬರಬಾರ್ದು. ಯಾಕಂದ್ರೆ ಇವತ್ತದು ಮುಂದೆ ಸ್ವಲ್ಪ ಇದು ನಡೀತಾ ಇದಾವೆ, ಜಾತ್ರೆ ನಡೀತಾ ಇದಾವೆ ದೇವರ ಹತ್ಕೇಸಿ ರಿಂಗ್ ರೋಡ್ ಹಿಂಗೆ ಗಾಡಿಗಳು ಹೋಗ್ಲಾಕ್ ಬಿಡ್ತಾ ಇದೀವಿ. ನಿಮ್ಗೆ ಎಲ್ಲಿರೇ ಅಲ್ಲಿ ದೇವರ ಜಾತ್ರೆ ನಡಿಲಿಕ್ಕಂದ್ರೆ ನಿಮ್ಗೆ ಒಂದು ಗಾಡಿ ಹೋಗ್ಲಾಕ್ ಬಿಡ್ತಿದ್ದಿಲ್ಲ, ಎಷ್ಟು ಗಾಡಿಗೆ ಬೆಂಕಿ ಹಿಡ್ತೀನ. ಒಂದು ಗಾಡಿ ಹೋಗಕ್ಕೆ ಬಿಡಂಗಿಲ್ಲ. 3500 ರೇಟ್ ಫಿಕ್ಸ್ ಮಾಡ್ರಿ, ಲಿಖಿತೊಳಗೆ ಬರೆದು ಕೊಡ್ರಿ. ಜಿಲ್ಲಾಧಿಕಾರಿ ಇಲ್ಲಿ ಬರ್ಬೇಕಾ, ಶಿವಾನಂದ ಪಾಟೀಲ್ ಸಕ್ರಿ ಮಂತ್ರಿ ಇಲ್ಲಿ ಬರ್ಬೇಕಾ, ನಮ್ಗೆ ಭರೋಸೆ ಕೊಡ್ಬೇಕಾ, ಅವಾಗ ನಿಮ್ಮ ಹೋರಾಟ ಅಂತ್ಯ ಆಗ್ತಾವ. ಅಲ್ಲಿ ತನಕ ಹೋರಾಟ ಅಂತ್ಯ ಆಗಂಗಿಲ್ಲ. ನೀವು ಎಷ್ಟು ದಿವಸ ಕೊಂಡಿರ್ತಾ ಇದೀವಿ. ಮತ್ತು ನಮ್ಮ ರಾಜ್ಯದ ಉಪಾಧ್ಯಕ್ಷ ದರ್ಯಪ್ಪ ಗುಗ್ರಿ ಅವರು ಇವತ್ತು 2 ದಿವಸ ಐತಿ ಉಪವಾಸ ಇದ್ದಾನ. ಅವನಿಗೆ ಏನ್ರಿ ಆದ್ರೆ ಮಾನ್ಯ ಜಿಲ್ಲಾಧಿಕಾರಿ ಆಗಲಿ, ಸಕ್ರಿ ಮಂತ್ರಿ ಆಗಲಿ, ಇಲ್ಲಿ ಶಿವಾನಂದ ಪಾಟೀಲ್ ಸಕ್ರಿ ಮಂತ್ರಿ ಅವರೇ ಜವಾಬ್ದಾರ. ಅದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜವಾಬ್ದಾರ, ಅದಕ್ಕೆ ಫ್ಯಾಕ್ಟ್ರಿದವ್ರು ಅಷ್ಟು ಜವಾಬ್ದಾರ. ನಾವು ನೋಡ್ರಿ ನಾವು ನಮ್ಮ ಸಂಬಂಧ ಮಾಡ್ತಾ ಇಲ್ಲ. ಯಾರು ರೈತರು ನಾವು ಇಲ್ಲಿ ರೈತರಿಗೆ ಯಾಕೆ ಏನ್ರಿ ಅನುಕೂಲ ಆಗಲಿ ಅಂತ ಸಂಘಟನೆದವ್ರು ನಾವು ಹೋರಾಟ ಮಾಡ್ತಾ ಇದೀವಿ. ಇದು ಹಿಂಗೆ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಅನೇಕ ನೋಡ್ರಿ ನಾವು ಏನೂ ತಗೊಂಡು ಬಂದಿಲ್ಲ ಇವತ್ತು ಮನೆದಿನ. ಇಲ್ಲಾಂದ್ರೆ ಎಲ್ಲಿರೇ ಹೋದ್ರೆ ನಾವು ಬುತ್ತಿ ಕಟ್ಕೊಂಡು ಹೋಗ್ತೀವಿ, ಎಲ್ಲ ಹೋಗ್ತೀವಿ. ಇಲ್ಲಿ ನಾವು ಕೂತಿದ್ದೀವಿ, ಪ್ರತಿಯೊಬ್ಬರಿಗೆ ಇಲ್ಲಿ ಅಂಗಡಿದವ್ರಾಗಲಿ ರೈತರಾಗಲಿ ರೊಟ್ಟಿ ತಂದು ಕೊಡ್ತಾ ಇದ್ದಾರೆ, ಚಾ ದಾನ ಧರ್ಮ ಮಾಡ್ತಾ ಇದ್ದಾರೆ. ಒಬ್ಬ ನೀರಿನ ವ್ಯವಸ್ಥೆ ಮಾಡ್ದ, ಒಬ್ಬ ಒಂದು ಟ್ರ್ಯಾಕ್ಟರ್ ತರಬಿಸ್ತಾ. ಅದು ಏನೇ ಯಾಕಾಗಲಿ ರೀ ಅಧ್ಯಕ್ಷವರು, ನೀವು ಹೋರಾಟ ಮಾಡ್ರಿ. ನಿಮ್ಮ ಜೊತೆ ಒಳಗೆ ನಾವು ಇದೀವಿ ಅದಕ್ಕೆ ಇಲ್ಲಿ ರೈತರು ಇದ್ದಾರೆ. ಖರೆ ಇಲ್ಲಿ ರಾಜಕೀಯ ವ್ಯಕ್ತಿಗಳಾಗಲಿ ಇಲ್ಲಿ ಎಲ್ಲರೂ ಆಗಲಿ ನೀವು ಬಂದ್ ಕೇಸಿ ಕುಂಡಿರ್ಬೇಕು ಅದಕ್ಕೆ ನಾ ಇನ್ನೊಮ್ಮೆ ಮಗದೊಮ್ಮೆ ಹೇಳ್ತೀನ. ಮತ್ತು ನೋಡ್ರಿ ಇವತ್ತು ನೀವು BJPದವರು ಎಲ್ಲಿ ಇದ್ದೀರಿ, ಸರ್ಕಾರ ಕಾಂಗ್ರೆಸ್ದವ್ರು ಇರಬಾರ್ದು. ನೀವು ಒಬ್ಬರು ಸುಧಾ ಮನೆ ಹೊರಗೆ ಬಂದ್ ಕೇಸಿ ಹೋರಾಟ ಮಾಡ್ತಾ ಇಲ್ಲ ಇವತ್ತು. ಯಾಕಂದ್ರೆ ಸರ್ಕಾರ ಕಾಂಗ್ರೆಸ್ದವ್ರು ಅವ್ನು ಒಪ್ಕೋತೀವಿ ನಾವು. ನೀವು BJPದವ್ರೇ ಹೋರಾಟ ಮಾಡ್ಬೇಕಲ್ಲ, JDSದವ್ರು ಹೋರಾಟ ಮಾಡ್ಬೇಕಲ್ಲ, ಆಮ್ ಆದ್ಮಿದವ್ರು ಹೋರಾಟ ಮಾಡ್ಬೇಕಲ್ಲ. ಮತ್ತು ನಿಮ್ಗೆ ಓಟ್ ಯಾಕೆ ಹಾಕ್ಬೇಕು? ನಾವು ಕಾಂಗ್ರೆಸ್ದವ್ರು ಸರ್ಕಾರ ಐತಿ ಒಪ್ಕೊಂಡ್ರಿ, ನೀವು BJPದವ್ರೇ ಬರ್ಬೇಕಲ್ಲ, ಕಾಂಗ್ರೆಸ್ದವ್ರೇ ಬರ್ಬೇಕಾ, ಈ JDSದವ್ರೇ ಬರ್ಬೇಕಾ? ಇಲ್ಲ ಎಲ್ಲ ಪಕ್ಷ ಬಿಟ್ರೆ ಎಲ್ಲ ರೈತರು ಬರ್ಬೇಕಲ್ಲ. ಯಾರು ಹೊರಗೆ ಬರ್ತಾ ಇಲ್ಲ, ಯಾವ ಮಂತ್ರಿ ಬರ್ತಾ ಇಲ್ಲ, MLA ಬರ್ತಾ ಇಲ್ಲ, ಯಾವ ಸರ್ಕಾರ ಬರ್ತಾ ಇಲ್ಲ. ರೈತರಿಗೆ ಕವಡೆ ಕಾಸಿನ ಕಿಮ್ಮತ್ ಮಾಡ್ಯಾರ. ಯಾರೇ ಈ ವೇದಿಕೆಗೆ ರಾಜಕೀಯದವ ಬಂದ್ರೆ ಇದು ಹೋರಾಟ ಆಗುವವರೆಗೆ ಅಲ್ಲಿ ಹೋಗ್ಬಾರ್ದು, ಇಲ್ಲೇ ಕುಂಡಿರ್ಬೇಕು ನಮ್ಮ ಜೋಡಿಯವ. ಇಲ್ಲಾಂದ್ರೆ ರೇಟ್ ಫಿಕ್ಸ್ ಮಾಡಿ ಹೋಗ್ಬೇಕು. ನಾವು 10 ಜನ ಕುಂಡ್ರಲಿ, 100 ಜನ ಕುಂಡ್ರಲಿ, 1000 ಜನ ಕುಂಡ್ರಲಿ,
ಈ ರೋಡ್ ಬಿಟ್ಟು ಎಲ್ಲಿ ಅಳಗಾಡಂಗಿಲ್ಲ. 3,500 ರೇಟ್ ಫಿಕ್ಸ್ ಆಗೋಣನೇ ನಾವು ಈ ರೋಡ್ ಬಂದ್ ಇದು ಹತ್ರನೇ ಬಿಜಾಪುರ ರೋಡ್ ಬಂದ್ ಮಾಡಿ ಯಾರೇ ಕೂತಾರೆ ನ್ಯಾಷನಲ್ ಹೈವೇ ರೋಡ್ ಅಂದ್ರೆ ಇವತ್ತು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತಿ ಸಂಘಟನೆದವ್ರು ಕೂತಾರೆ. ನಾನು ఢిల్లీ ತನ ತಿಳಿಸೀನಿ, ನಮ್ಮ ರಾಷ್ಟ್ರಾಧ್ಯಕ್ಷ ಜೋಡಿ ಮಾತಾಡಿನ, ಜಗದೀಶ್ ಸಿಂಗ್ ದಲ್ಲೇವಾಲಾ ಜೋಡಿ ಮಾತಾಡೀನಿ, ರಾಕೇಶ್ ಟಿಕೆತ್ ಅವ್ರ ಜೋಡಿ ಮಾತಾಡೀನಿ, ರಾಜು ಶೆಟ್ಟಿ ಅವ್ರ ಜೋಡಿ ಮಾತಾಡೀನಿ. ಇಲ್ಲಿ ಕಬ್ಬು ಒಯ್ಲಿಕ್ಕೆ ಅಂದ್ರೆ ನಾವು ಎಲ್ಲರೂ 3,500 ಮಹಾರಾಷ್ಟ್ರ ಒಳಗೆ ಎಲ್ಲ ಫ್ಯಾಕ್ಟ್ರಿ ಕಬ್ಬು ಕಳಿಸ್ತೀವಿ, ಕರ್ನಾಟಕ ಫ್ಯಾಕ್ಟ್ರಿ ಕಬ್ಬು ಕಳ್ಸಂಗಿಲ್ಲ. ನಾವೆಲ್ಲ ರೈತರು ಭೀ ತೀರ್ಮಾನ ಮಾಡಿವು, ಸಂಘಟನೆದವ್ರು ಭೀ ತೀರ್ಮಾನ ಮಾಡಿವು. ಯಾವರೇ ಫ್ಯಾಕ್ಟ್ರಿ ಒಳಗೆ ಟ್ಯಾಕ್ಟರ್ದವರು ಕರ್ನಾಟಕ ಎಲ್ಲೇ 3,000 ಒಳಗಡೆ ರೇಟ್ ಕೊಡ್ತೀವಿ, 3,500 ಒಳಗಡೆ ರೇಟ್ ಕೊಡ್ತೀವಿ. ಆ ಫ್ಯಾಕ್ಟ್ರಿಗೆ ಯಾರೇ ಟ್ಯಾಕ್ಟರ್ ತೊಗೊಂಡು ಹೋದಂದ್ರೆ ಆ ಟ್ಯಾಕ್ಟ್ರಿಗೆ ಏನ್ರಿ ಆದ್ರೆ ಆ ಟ್ಯಾಕ್ಟರ್ ಮಾಲಕ್ ಜವಾಬ್ದಾರ, ಅದಕ್ಕೆ ನಮ್ಮ ಜವಾಬ್ದಾರಿ ಇಲ್ಲ. ನಿನ್ನೆ ಹನವಾಡ ಊರಾಗ ಇಲ್ಲಿ ಬಬಲೇಶ್ವರ ಒಳಗೆ ಒಂದು ಹಿಂಗೆ ಟ್ಯಾಕ್ಟರ್ ತಾವ ಅವೆಲ್ಲ ರಾತ್ರಿ ಅವನಿಗೆ ಹಿಡಿದ್ಗೆ ಸ್ಟೇಷನ್ ಕೊಟ್ಟಿವಲ್ಲಿ. ಅದ್ರದಿಂದ ಯಾವ ಟ್ಯಾಕ್ಟರ್ದವ್ರು ಕಬ್ಬು ಕಡಿಲಾಗ ಹೋಗ್ಬೇಡ್ರಿ. ನಿಮ್ಗೆ ಸುಧಾ ರೇಟ್ ಮಾಡಿಸ್ತಾ ಇದೀವಿ. ಒಂದು ಟ್ಯಾಕ್ಟ್ರಿಗೆ ನಿಮ್ಮ 3 ಟನ್ ಹೊಡಿತಾ ಇದ್ದಾರೆ ತೂಕ ಅಂದ್ರೆ ಅದು ಸುಧಾ ಮಾಡ್ತಾ ಇದೀವಿ. ನಿಮ್ಗೆ ಸುಧಾ ಟನ್ನಿಗೆ 200 ರೂಪಾಯಿ ಹೆಚ್ಚಿಗಾಗಲಿ ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ನೀವು ಸುಧಾ ಈ ಪ್ರತಿಭಟನೆಗೆ ಎಲ್ಲರೂ ಬೆಂಬಲ ಕೊಟ್ಟು ಇನ್ನ ಬರ್ರಿ, ಬಂದ್ ಕೇಸಿ ಸರ್ಕಾರಗ ಕಿವಿ ಮೇಲೆ ಧೂಳು ಕೂತಾವ. ಆ ಧೂಳುಗಳ ಬಗೆಹರಿಸ್ಲಿಕ್ಕಂದ್ರೆ ಇನ್ನ ನಾವು ಇಲ್ಲೇ ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಹಿಂಗೆ ಒಂದು ವರ್ಷ ಒಳಗೆ 5,000 ರೈತರು ಆತ್ಮಹತ್ಯೆ ಮಾಡ್ತಾ ಇದ್ದಾವೆ ಇದೇ ಕರ್ನಾಟಕ ರಾಜ್ಯದಿಂದ. ಅದಾಗ ಭೀ ಒಂದು ಪರಿಹಾರ ಕೊಡಲಿಲ್ಲ. ಯಾರು ಇದ್ರ ಬಗ್ಗೆ ಪಟಕ್ ಮಾತಾಡ್ತಾ ಇಲ್ಲ. ಒಬ್ಬ ರೈತ ಆತ್ಮಹತ್ಯೆ ಏನು ಮಾಡಬೇಕು, ಹಗ್ಗ ಹಾಕೊಂಡು ಸಾಯ್ತಾನ. ಒಬ್ಬ ರೈತರ ಒಳಗೆ ಔಷಧ ಕೂಡ ಸಾಯ್ತಾ ಇದ್ದಾನ. ಒಬ್ಬ ರೈತರ ಮನೆ ಒಳಗೆ ಹೋಗೇಸಿ ಹಿಂಗೆ ಇದು ಹಿಡ್ಕೊಂಡು ಸಾಯ್ತಾ ಇದ್ದಾನೆ. ಅಂದ್ರೆ ಭೀ ಇದ್ರ ಮೇಲೆ ಯಾರು ಸರ್ಕಾರ ವಿಷಯ ಹಿಡಿತಾ ಇಲ್ಲ. ಅದ್ರ ಸಂಬಂಧ ನಾ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನೀವು ಏನ್ರಿ ಮಾಡ್ಕೇಸಿ 3,500 ರೂಪಾಯಿ ರೇಟ್ ಕೊಡಿಸೋದು ವ್ಯವಸ್ಥೆ ಮಾಡಿರಿ. ಅಧ್ಯಕ್ಷ, ನಿಮ್ಮ ಹೋರಾಟ ರೀ ಎಷ್ಟು ದಿನ ನಡೀಬೋದು ರೀ? ಇದು ಹೋರಾಟಾಗ ಸೀಮಿತ ಇಲ್ಲ. ಒಂದು ವರ್ಷ ತನಕ ನಾವು ಇಲ್ಲೇ ಕುಂಡ್ರಿಸ್ತೀವಿ ಅಂದ್ರೆ ನಾವು ಸರ್ಕಾರ ಮೇಲೆ ಬಿಟ್ಟಿದ್ವಿ ಹೋರಾಟ. ಇವತ್ತು ಹೋರಾಟದಲ್ಲಿ ಅಲ್ಲಿ ಬಿಜಾಪುರದಲ್ಲಿ ನಡೆದಂಥ ಬಿಜೆಪಿದವರು ರಾಜ್ಯ ಸರ್ಕಾರ ಮೇಲೆ ಆರೋಪ ಮಾಡ್ಲಿಕ್ಕಿದ್ದಾರೆ, ಕಾಂಗ್ರೆಸ್ದವರು ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡ್ಲಿಕ್ಕಿದ್ದಾರೆ. ಇದರಲ್ಲಿ ನಿಮಗೆ ಏನು ಅನಿಸ್ತೈತಿ, ಯಾರ ತಪ್ಪದಾರಿ? ಈಗ ನೋಡ್ರಿ, ಕೇಂದ್ರ ಸರ್ಕಾರ FRP ಕೊಡಬೇಕು, ಅದಕ್ಕೆ ಹೋಗ್ತೀನಿ ನಾ. ಈಗ ಕೇಂದ್ರ ಸರ್ಕಾರಗ ಇಲ್ಲಿ ಶಾಸನ ಪ್ರಶಾಸನ ಏನಿದಾರಲ್ಲ, ಎಷ್ಟು ಖರ್ಚು ಬರ್ತಾವೆ, ಎಷ್ಟು ಇದು ಬಿಡ್ತಾವ ಕೇಸಿ ಯಾವ ಇಲ್ಲಿ ನಾ ಮೊನ್ನೆ ಒಬ್ಬ ಸಕ್ರಿ ಅಧಿಕಾರಿ ಬಂದಿದ್ದಿಲ್ಲಿ. ಇಲ್ಲಿ ಮೊನ್ನೆ ನಾವು ZP ಆಫೀಸ್ ಒಳಗೆ ಮೀಟಿಂಗ್ ಮಾಡಿದ್ದೆ, DC ಅವ್ರು ಎಲ್ಲರಿಗೆ ಕರ್ಕೊಂಡು ಕೇಸಿ. ಅವ ಈ ಲೆಕ್ಕನೇ ಕಳಿಸಿಲ್ಲ. ಲೇಬರ್ ಎಷ್ಟು ಚಾರ್ಜ್ ಐತಿ, ಗೊಬ್ಬರ ಎಷ್ಟು ಆಗ್ತಾವ, ನೀರು ಕುಡಿಸೋವನಿಗೆ ಎಷ್ಟು ಖರ್ಚು ಆಗ್ತಾವ, ಅದು ಸುಧಾ ಲೆಕ್ಕ ಯಾರು ಕಳಿಸ್ತಾ ಇಲ್ಲ. ಅದಕ್ಕೆ ಅವ್ರು ಕೇಂದ್ರ ಸರ್ಕಾರದವ್ರು ಏನು ಮಾಡ್ಬೇಕಾ, ರಾಜ್ಯ ಸರ್ಕಾರ ಏನು ಮಾಡ್ಬೇಕಾ? ಮೊದಲೇ ಯಾರ್ಯಾರು ಇದಾರಲ್ಲ ಇಲ್ಲಿ ಈ ಅಧಿಕಾರಿಗಳು ಎಷ್ಟು ಜೈಲಿಗೆ ಹೋಗ್ಬೇಕು ಮೊದಲೇ, ಆವಾಗ ನಮ್ಗೆ ಏನ್ರಿ ಸುಧಾರಣೆ ಆಗ್ತಾವೆ. ಮೊನ್ನೆ ನಂಬರ್ ಘೋಷಣೆ ಮಾಡಂದೀವಿ ನಾವು. ಒಬ್ಬ ರೈತರು ಕಬ್ಬು ಇಲ್ಲ ಅಂದ್ರೆ ನಂಬರ್ ಯಾರಿಗೆ ಫೋನ್ ಮಾಡ್ಬೇಕು ಅದು ಕೇಳಿದ್ವಿ ನಾವು. ಅದಕ್ಕೆ ಸುಧಾ ಅವ್ರು 112 ಫೋನ್ ಮಾಡ್ರಿ, ನಾವೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಒಪ್ಕೊಂಡಾರ. SP ಸಾಹೇಬ್ರು ಒಪ್ಕೊಂಡಾರ. ಅಷ್ಟು ಮೀರಿ ಅವ್ರು ಒಪ್ಕೊಳ್ಳಿಕ್ಕೆ ಅಂದ್ರೆ ಅದು ಯಾರೇ ರೈತರು ನಮ್ಮ ಸಂಘಟನೆದವ್ರಿಗೆ ಫೋನ್ ಮಾಡಿದ್ರೆ ಸ್ವತಃ ಹೊಲ್ದಾಗ ಹೋಗಿ ನಾವು ಅದು ಕಬ್ಬು ಉಳಿಸೋದು ವ್ಯವಸ್ಥೆ ನಾವು ಮಾಡ್ತೀವಿ. ಅಧ್ಯಕ್ಷರೇ, ಕಬ್ಬು ಬೆಳೆಗಾರರಿಗೆ ನಿಗದಿತ ಬೆಲೆ ಘೋಷಣೆ ಮಾಡ್ತೀವಿ, ಹೋರಾಟ ಮಾಡ್ತೀರಿ. ಅದೇ ಥರ ನಂದಿನಿ ಸಕ್ಕರೆ ಕಾರ್ಖಾನೆಗೆ ನಿನ್ನೆ ಕಬ್ಬಿನ ಗಾಡಿಗಳು ಹೋದ್ರಿ. ಮತ್ತು ನೀವೆಲ್ಲ ರೈತರಿಗೆ ಒಳಗಾಗಿ ಹೋರಾಟ ಮಾಡೋ ಮುಂದೆ ಕೆಲವೊಂದು ರೈತರು ಕಬ್ಬುಗಳು ಕಳ್ಸಾಕತ್ತಾರೆ. ಆ ಕಬ್ಬುಗಳು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಮತ್ತು ನಿರ್ದೇಶಕರಿಗೆ ಮನದ ಕಳ್ಸಾಕತ್ತಾರೆ. ಹೆಂಗೆ ಕಳ್ಸಾಕತ್ತಾರೆ ಕಬ್ಬುಗಳು ರೀ? ಅದು ಕಬ್ಬು ಮಾಲಕರು ಯಾರು, ಕಬ್ಬು ರೈತರು ನಿಜವಾಗ್ಲೂ ರೈತರು ಯಾರು ಇದಾರಲ್ಲ, ರೈತರ ಮಕ್ಕಳು ಯಾರು ಹುಟ್ಟ್ಯಾರಲ್ಲ, ಮಣ್ಣಿನ ಮಕ್ಕಳು ಯಾರು ಇದಾರಲ್ಲ ಅವ್ರು ಕಳಿಸ್ತಾ ಇಲ್ಲ. ಅವು ಫ್ಯಾಕ್ಟ್ರಿದವರು ಮಿಸ್ಗೈಡ್ ಮಾಡಿ ಇನ್ನೊಬ್ಬರ ಅನೇಕ ರಾಜಕೀಯ ವ್ಯಕ್ತಿಗಳ ಲೀಡರ್ಗಳ ಕಬ್ಬು ಕಳಿಸ್ಕೇಸಿ ಇವತ್ತು ಫ್ಯಾಕ್ಟ್ರಿಗಳಿಗೆ ಹೋಯ್ತಾ ಇದ್ದಾರೆ. ಆ ಫ್ಯಾಕ್ಟ್ರಿಗಳು ಒಯ್ದ್ರೆ ಭೀ ನಾವು ಆ ಗಾಡಿಗಳು ತರಬಿಸೋದು ವ್ಯವಸ್ಥೆ ಮಾಡಿದ್ದೀವಿ, ಬಂದ್ ಮಾಡಿದ್ದೀವಿ. ಎಲ್ಲರೇ ಈಗ ರೋಡಿಗೆ ಒಂದ್ರೆ ಗಾಡಿ ಐತೇನ, ಆ ರೋಡಿಗೆ ರಾತ್ರಿ ಒಂದು ಗಾಡಿ ಹೋಗೈತಿ. ಅದು ಸುಧಾ ನಮ್ಮ ತಾಲೂಕಾ ಅಧ್ಯಕ್ಷ ಬೀರಪ್ಪ ಸೊಡ್ಡೆ ಅವ್ರಿಗೆ ಹೇಳಿ ಬಬಲೇಶ್ವರ ಒಳಗೆ ಪೊಲೀಸ್ದವ್ರು ಹಿಡಿದು ಕೊಟ್ಟು ಆ ಗಾಡಿ ಸುಧಾ ಬಬಲೇಶ್ವರ ಒಳಗೆ ನಿಂದ್ರಿಸೋದು ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇಂಡಿ ಫ್ಯಾಕ್ಟ್ರಿ ಸುಧಾ ನಾನೇ ಹೋಗಿ ಕೇಸಿ ಅಲ್ಲಿ ಬಾಯ್ಲರ್ ಚಾಲು ಮಾಡಿದ್ವಿ. ಅಲ್ಲಿ ನಾನೇ ಹೋಗಿ ಕೇಸಿ ಸತತ 2 ದಿವಸ ಕೂತ್ಕೇಸಿ ಇಂಡಿ ಫ್ಯಾಕ್ಟ್ರಿ ಸುಧಾ ಬಂದ್ ಮಾಡಿಸಿದ್ವಿ. ಇಷ್ಟು ಹೋರಾಟದು ಮಾಡ್ಲಿಕ್ಕತ್ತೀರಿ, ಇನ್ನೂ ತನಕ ನಿಮ್ಗೆ ಯಾರೇ ಬೆಂಬಲದು ಬಂದು ಇಲ್ಲಿ ಕೊಟ್ಟಿದ್ದಾರೆ ಕಿಸಾನ್ ಸಂಘಟನೆ ಬಿಟ್ಟು? ತಹಸೀಲ್ದಾರ್ ಬಂದ್ ಕೇಸಿ ಇವತ್ತು ಎಲ್ಲ ನಮ್ಗೆ ಭರೋಸೆ ಕೊಟ್ಟು ಹೋಗ್ಯಾರ. 6 ತನಕ ಇವತ್ತು ನಾವೆಲ್ಲ ಮಾಡ್ತಾ ಇದೀವಿ. ತಹಸೀಲ್ದಾರ್ ಭೀ ಎಲ್ಲಿ ಹೋಗಿಲ್ಲ. ಇಲ್ಲಿ PS ಸಾಹೇಬ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಆಗಲಿ ಎಲ್ಲರೂ ಪಾಪ ಮುಂಜಾನೆ ಹಿಡ್ದು ನೀರು ಕುಡ್ಲಾರ್ದು ಎಲ್ಲ ಕುಡ್ಲಾರ್ದು ನಿಂತ. ಯಾಕಂದ್ರೆ ನಾವು ಅವ್ರು ಘೋಷಣೆ ಮಾಡಂಗಿಲ್ಲ. ಅವ್ರ ಕೈಯಾಗ ಏನಪ್ಪ ಅವ್ರು ಇರಂಗಿಲ್ಲ, ತಹಸೀಲ್ದಾರ್ ಕೈಯಾಗ ಏನಪ್ಪ ಅವ್ರು ಇರಂಗಿಲ್ಲ. ಇದು ಮಾನ್ಯ ಜಿಲ್ಲಾಧಿಕಾರಿ ಏನು ಮಾಡಬೇಕಪ್ಪ ಅಂದ್ರೆ ಪಟ ಫ್ಯಾಕ್ಟ್ರಿದವ್ರ ಮೇಲೆ ಕೇಸ್ ಆಗಬೇಕು ಅಂತ ತಕ್ಷಣ ಅದ್ರ ಗೆಜೆಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಅದು ಸರ್ಕಾರ ಮಟ್ಟಕ್ಕೆ ಹೋಗೋಕ್ಕಿಂತ ಇದು ಮಾನ್ಯ ಜಿಲ್ಲಾಧಿಕಾರಿದು ಮೇನ್ ಇವತ್ತು ವಿಟ್ನೆಸ್ ಪಾಯಿಂಟ್ ಐತಿ. ಅಷ್ಟು ಜಿಲ್ಲಾಧಿಕಾರಿ ಏನಿದಾರಲ್ಲ ಅದು ಸರಿಯಾಗಿ ಅವ್ರ ಮೇಲೆ ಪ್ರೆಷರ್ ತರ್ತಾ ಇಲ್ಲ. ಅದ್ರ ಸಂಬಂಧ ಇವತ್ತು ರೈತರು ಬೀದಿಗೆ ಬಂದಾರ ನಂದು ಆರೋಪ ಐತಿ. ನಿಮ್ಮ 2 ಬೇಡಿಕೆ ಅದಾವ ಏನು ಮುಂದದಾವ? ಒಂದು ಮೊದಲನೇ ಬೇಡಿಕೆ 3,500 ಕಬ್ಬು,
ಎರಡನೇ ಬೇಡಿಕೆ ಸರ್ಕಾರದಲ್ಲಿ ಟ್ಯಾಕ್ಸ್ ಬಂದಂತರಲ್ಲಿ ಅದರಲ್ಲಿ ನಿಮಗೆ 2,000 ರೂಪಾಯಿ ಬೇಕು. 2,000 ರೂಪಾಯಿ ಬೇಕು ಅಂದ್ರೆ ಟೋಟಲ್ 5,500 ಬೇಡಿಕೆ ನಿಮ್ಗೆ. 5,500 ಬೇಡಿಕೆ ಮಹಾರಾಷ್ಟ್ರ ಮಾದರಿ ಒಳಗೆ ಕೇಳ್ತಾ ಇದೀವಿ ನಾವು. ಅಂದ್ರೆ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಮತ್ತೆ ಏನೈತಪ್ಪ ಅಂದ್ರೆ ರೈತರ ಆತ್ಮಹತ್ಯೆಗಳಾಗ್ಯಾವಲ್ಲ, ಇದು ಸರ್ಕಾರ ಫೇಲ್ಯೂರ್ದಿಂದ ಆಗ್ಯಾವ. ಅದಕ್ಕೆ ನಾವು ಸರ್ಕಾರದಿಂದ ಏನು ನಿಮ್ಗೆ ಆಸ್ತಿ ಮಾರು ಕೊಡಬೇಡ್ರಿ, ಇದು ನಮ್ಗೆ ಟ್ಯಾಕ್ಸ್ ಒಳಗಿಂದ ನಮ್ಗೆ ನೀವು 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ರಿ ಅಂತ ಐತಿ. ಜೈ ಜವಾನ್ ಜೈ ಕಿಸಾನ್ ಜೈ ಭಾರತೀಯ ಸಂಘಟನೆ ಹಾಗೂ ಹಲವಾರು ಹಸಿರು ಸೇನೆ ಸಂಘಟನೆ ಹಾಗೂ ಹಲವಾರು ನಮ್ಮ ಡ್ರೈವರ್ ಸಂಘಟನೆ ಎಲ್ಲ ಸಂಘಟನೆದವರು ಸೇರಿ ಇವತ್ತು ನಮ್ಮದು ಮೇನ್ ಹೆದ್ದಾರಿ ಹೊನ್ನವಾಡ ಗ್ರಾಮದ ಮುಂದೆ ಕ್ರಾಸ್ ಮುಂದೆ ಮೇನ್ ಹೆದ್ದಾರಿ ಇವತ್ತು ನಾವು ಬಂದ್ ಮಾಡಿದ್ದೆವು. ಎದ್ರ ಸಲುವಾಗಿ ನಾವು ಬಂದ್ ಮಾಡಿದ್ದೇವಪ್ಪ ಅಂದ್ರೆ ಕಬ್ಬಿಂದು ಹೋರಾಟ. 3,500 ನಮ್ಗೆ ಗೌರ್ಮೆಂಟ್ ವತಿಯಿಂದ ರೇಟ್ ಕೊಡಬೇಕು ಕಬ್ಬಿನ ಹೋರಾಟಕ್ಕೆ. ನಮ್ಮ ರೈತರಿಗೆ 1 ಟನ್ ಕಬ್ಬಿಗೆ ಟೋಟಲ್ ಲೆಕ್ಕ ಮಾಡಿ ನೋಡ್ಲಿಕ್ಕಾಗಿ 14,000 ರೂಪಾಯಿ ಆಗ್ತದೆ. 14,000 ರೂಪಾಯಿ ಒಳಗೆ 6,000 ರೂಪಾಯಿ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಟ್ಯಾಕ್ಸ್ ಹೋಗ್ತದೆ. ಮತ್ತು ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಟ್ಯಾಕ್ಸ್ 6,000 ಹೋದಕ್ಕಾರ ಅದರ 6,000 ಒಳಗೆ ನಾವು ಏನು ಬೇಡ್ಲಿಕತ್ತಿದ್ದೇವೆ 2,000 ಬೇಡ್ಲಿಕತ್ತಿದ್ದೇವೆ. ಅವ್ರು 2,000 ಕೊಡಬೇಕು. 3,500 ರೂಪಾಯಿ ನಾವು ಏನು ಕೊಡಬೇಕು ಗೌರ್ಮೆಂಟ್ದವ್ರು ನಮಗೆ ಕಬ್ಬಿನ ಫ್ಯಾಕ್ಟ್ರಿ ವತಿಯಿಂದ ನಮಗೆ ಕೊಡಬೇಕು. ಅದರ ಸಲುವಾಗಿ ನಾವು ಹೋರಾಟ ಮಾಡಿದ್ದೆವು. ಇಲ್ಲಿ ಇವತ್ತು 2 ದಿವಸದಿಂದ ನಾನು ಮತ್ತು ನಮ್ಮ ಜೈ ಜವಾನ್ ಜೈ ಕಿಸಾನ್ ರಾಜ್ಯಾಧ್ಯಕ್ಷರಾದ ಮೋತಿರಾಮ್ ಧರ್ಮ ಚವ್ಹಾಣ ಹಾಗೂ ನಮ್ಮ ರಾಜ್ಯದ ಉಪಾಧ್ಯಕ್ಷ ಧರಪ್ಪ ಗುಗ್ರಿ ಅವರು 3 ಜನ ನಾವು ಉಪ ಸತ್ಯಾಗ್ರಹ ನಾವು ಮಾಡಿದ್ದೆವು. ಎದ್ರ ಸಲುವಾಗಿ ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಇಲ್ಲೇ ಇರ್ತೇವೆ. ನಮ್ಮ ಬೇಡಿಕೆ ಈಡೇರೋದ ಮ್ಯಾಗೆ ನಾವು ಇಲ್ಲಿದ್ದು ಕ್ಯಾಂಪ್ ಕಿತ್ಕೊಂಡು ಹೋಗಬೇಕು. ಅದಕ್ಕೆ ದಯವಿಟ್ಟು ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಮತ್ತು ಇಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾದ ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರಿಗೂ ಇವರಿಬ್ಬರಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಫುಲ್ ಅಧಿಕಾರ ಕೊಟ್ಟರ. ರೈತರದು ಏನು ಹೋಗುಗಳನ್ನು ಏನು ಆಗಬೇಕಾಗ್ಯದ ನೀವೇ ಇಬ್ಬರು ಅದು ಬಗೆಹರಿಸ್ಬೇಕು. 6 ಗಂಟೆಗೆ ನನಗೆ ಏನದ ಅನ್ನೋದು ರಿಪೋರ್ಟ್ ಕೊಡ್ಬೇಕಂತೇಳಿ ಇವ್ರಿಗೆ ವಾರ್ನಿಂಗ್ ಮಾಡ್ಯಾರ. ಆ ವಾರ್ನಿಂಗ್ ಮಾಡಿದ ಪ್ರಕಾರ ಇವ್ರು ರೈತರ ಕಳಕಳಿ ಇವ್ರದ್ದು ತಗೋಬಾರ್ದು. ಯಾರು ಶಿವಾನಂದ ಪಾಟೀಲ್ರು MB ಪಾಟೀಲ್ರು ರೈತರ ಕಳಕಳಿ ಎಂದೂ ತಗೋಬಾರ್ದು. ಈ ತಾಯಂದರ ಕಳಕಳಿ ಇವರಿಗೆ ಹತ್ತಪ್ಪ ಅಂದ್ರೆ ಅದು ದೊಡ್ಡ ಶಾಪ ಅದದು. ಅದಕ್ಕೆ ದಯವಿಟ್ಟು ನಾವು ಎಷ್ಟು ತ್ರಾಸದ ನಮ್ದು ಏನಾದ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ತಾವು AC ರೂಮ್ದಾಗ ಕುಂಡಿರ್ತೀರಿ, ನಾವು ನಮ್ಮ ಪರಿಸ್ಥಿತಿ ಏನದ ಏನಿಲ್ಲ ಅನ್ನೋದು ಇಲ್ಲಿ ಬಂದು ನೋಡ್ಕೋಬೇಕು. ಎಷ್ಟೊತ್ತಿದ್ರೆ ಇಲ್ಲಿ ಬರಬೇಕು. ನಮ್ಮ ವೇದಿಕೆಗೆ ಬಂದ ಕಿಸಿಂದ ನಮಗೆ ಲಿಖಿತ ರೂಪವಾಗಿ ಕೊಡಬೇಕು. ಲಿಖಿತ ರೂಪ ಕೊಟ್ಟು ಕಿಸಿಂದ 3,500 ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ನಮ್ಮ ಬೇಡಿಕೆ ಈಡೇರಿಸಿ ಕಿಸಿಂದ ಹೋದ್ರಪ್ಪ ಅಂದ್ರೆ ಅವ್ರಿಗೆ ಏನೋ ಒಂದು ದೊಡ್ಡ ಪುಣ್ಯ ಆಗ್ತದೆ. ಇಲ್ಲಾಂದ್ರೆ ಅವರು ಪಾಪಿಷ್ಟ ಆಗ್ತಾನೆ. ಅದಕ್ಕೆ ಅದು ಆಗಬೇಡ್ರಿ. ನೀವು ಬಂದ ಕಿಸಿಂದ ನಮ್ಮ ರೈತರಿಗೆ ಭೇಟಿ ಹಾಕಿಸಿ ನಮ್ಗೆ ಏನು ಅನುತನುಗಳು ಅವ ನೋಡ್ಕೊಂಡು ಕಿಸಿಂದ ನಮ್ಮ ಬೇಡಿಕೆ ಈಡೇರಿಸ್ರಿ ಅಂತ ತಮ್ಮಲ್ಲಿ ಇನ್ನೊಮ್ಮೆ ಆಗ್ರಹ ಪಡಿಸುತ್ತೇನೆ. ಈಗ ಅವರು ನಿಮಗೆ ಹೇಳ್ತಾರೆ 3,500 ನಾವು ಕೊಡ್ತೀವಿ ಹೇಳಿ ನಿಮ್ಮ ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ನೀವು ನಿಮ್ಮ ಹೋರಾಟ ಅಷ್ಟಕ್ಕೆ ಬಿಡೋರು ಅಥವಾ ಹೇಗೆ? ಇಲ್ಲ, ಕೊಟ್ಟ ಮ್ಯಾಗ ಹೆಂಗೆ ಹೋಗ್ತಾರೆ, ಕೊಟ್ಟ ಮ್ಯಾಗ ಹಂಗೆ ಬದಲು ಮಾತಾಡ್ತಾರೆ. ಮತ್ತೊಬ್ರಿಗೆ ಊಟದಂಗೆ ಆಗ್ತದದು. ಹಂಗೆ ಆಗ್ಲಿಕ್ಕೆ ಬರಂಗಿಲ್ಲ. ಕೊಟ್ಟಿದ್ದು ಮಾತು ಕೊಟ್ಟಂಗೆ ನಡಿಬೇಕು. ನಾವು ನಮ್ಮ ಲಿಖಿತ ರೂಪವಾಗಿ ನಾವು ಬೇಡ್ಲಕತ್ತಿದ್ದೇವಲ್ಲ, ಮೊದಲೇ ಹೇಳಿದೇವಲ್ಲ ನಿಮಗೆ ಲಿಖಿತ ರೂಪದಾಗ ನಮಗೆ ಬೇಕಂತೇಳಿ. ಆಶ್ವಾಸನೆ ಬೇಡ. ಲಿಖಿತ ರೂಪದಾಗಿ ಮೌಖಿಕವಾಗಿ ನಾವು ಕೇಳಂಗಿಲ್ಲ. ರೈಟಿಂಗ್ ಆಗಿ ನಮ್ಮ ಕೈಯಾಗ ಕೊಟ್ಟ ಮ್ಯಾಗೆ ನಾವು ಇಲ್ಲಿ ಹೇಳ್ತೇವೆ. ಅಲ್ಲಿ ತನಕ ನಾವು ಹೇಳಂಗಿಲ್ಲ. ಇದು ಈಗ ರೋಡ್ ಬಂದ್ ಮಾಡಿದ್ದೀರಿ, ಇದು ಎಲ್ಲಿ ತನಕ ನಡೀತೈತಿ ನಿಮ್ದು ಹೋರಾಟ? ಅದಕ್ಕೆ ಅಂತ ಇಲ್ರಿ, ಅವ್ರು ಬಂದು ಹೇಳೋತನ ನಮ್ಮ ನಡೆಯದೇ ಇದು. ನಾ ಯಾರ್ದು ಏನೋ ಕೇಳಂಗಿಲ್ಲ. ನಮ್ದು ಬೇಡಿಕೆ ಈಡೇರ್ಬೇಕು, ನಮ್ಮ ರೈಟಿಂಗ್ದಾಗ ಕೊಡ್ಬೇಕು, ನಾವು ಹೇಳ್ಬೇಕು. ಈಗ ಅವ್ರಿಗೆ ಇಲ್ಲಿ ವೇದಿಕೆಗೆ ಅದು ಕರಿಬೇಕಂದ್ರೆ ನಮ್ಮ ಈ ಕಡೆ ಅದು ಆ ಕಡೆ ಹೋಗೋದೈತಂತ ಅಂತಾರ ಅವರು. ಈಗ ಇಲ್ಲಿ ಬರ್ಲಿಕ್ಕಂದ್ರೆ ಹೇಗ ಅಂತೇಳಿ ಹಲವಾರು ಅಧಿಕಾರಿಗಳು ಎಲ್ಲ ಮೀಟಿಂಗ್ ನಡೆದದ, ಎಲ್ಲ ನಡೆದದ, ವೈರ್ಲೆಸ್ ಮ್ಯಾಗ ಎಲ್ಲ ತಿಳುವಳಿಕೆ ನಡೆದದ. ಅವರು ನಮ್ಮ ಜೊತೆನೇ ಕೂತಾರ. ಅವರು ಉಪವಾಸ ಕೂತಾರ. ಅವರು ಏನು ತಿಂದಿಲ್ಲ ಉಂಡಿಲ್ಲ ಏನಿಲ್ಲ ನಡೆದದ. ನಮಗೆ ಹೇಳ್ಕೊತೇ ಅದಾರ. ಈಗ ನೋಡೋಣ, ಕಾದು ನೋಡ್ತೇವೆ. ಅಂದ್ರೆ ಹೆಂಗ್ ಬರ್ತದ ಹಂಗ ಕಾವು ಮಾಡ್ಕೊತ ಹೋಗ್ತೇವೆ. ನಾವು ಕಾವು ಮಾಡ್ತೇವೆ. ಅಲ್ಲಿಂದ ಇಷ್ಟು ಪಬ್ಲಿಕ್ ಇಲ್ಲ, ಇನ್ನೂ ಪಬ್ಲಿಕ್ ಕರೆಸಿ ಹೋರಾಟ ಮಾಡ್ತೀವಿ. ಇನ್ನ ಬರ್ಲಿಕ್ಕತ್ತಾರ, ಸಾಕಷ್ಟು ಜನ ಬರ್ತಾರೆ. ಪಬ್ಲಿಕ್ದೇನು ತೊಂದರೆ ಇಲ್ಲ, ಎಲ್ಲರೂ ಸಪೋರ್ಟ್ ಅದ. ತಮ್ಮ ಹೆಸರು ಸರ್? ರಜಾಕ್ ಸಾಬ್ ಬಾಸಿರ್ ಸಾಬ್ ಮಕಾಂದರ್, ಜೈ ಜವಾನ್ ಜೈ ಕಿಸಾನ್ ಭಾರತೀಯ ಸಂಘಟನೆಯ ರಾಜ್ಯ ಸಂಚಾಲಕ. ಇವತ್ತು ಮಾಧ್ಯಮದ ಮೂಲಕ ರಾಜಕಾರಣಿಗಳು ನಾನು ಎಚ್ಚರಿಕೆ ಕೊಡ್ತೇನೆ. ಯಾವೊಬ್ಬ ರಾಜಕಾರಣಿ ಅಲ್ಲಿ ಕೂತ್ಕೊಂಡು ನಾಟಕ ಮಾಡೋ ಅವಶ್ಯಕತೆ ನಮಗಿಲ್ಲ. ನಾವು ನಿಯತ್ತಾಗಿ ಕೇಳಕತ್ತೀವಿ. ನಾವು ಬೆಳೆದಿರುವಂಥ ಕಬ್ಬಿಗೆ 3,500 ರೂಪಾಯಿ ಕೊಡ್ರಿ ಅಂತ ಕೇಳಕತ್ತೀವಿ. ಬಹುಶಃ ನಿಮ್ಮ ಕಿಸೆಯಿಂದಾಗಲಿ ಮತ್ತು ಇನ್ನೊಂದು ಯಾವುದ್ರಿಂದ ನಾವು ಕೇಳಕತ್ತಿಲ್ಲ. ಯಾಕ್ರಿ? ನೀವು ಈಗ ಬಿಜಾಪುರ ಜಿಲ್ಲಾದೊಳಗೆ ಸಾಕಷ್ಟು ಮಿನಿಸ್ಟರ್ಗಳಿದ್ದೀರಿ, ಸಕ್ರಿ ಸಚಿವರು ಸಹ ಇದೇ ಬಿಜಾಪುರ ಜಿಲ್ಲೆಯವರು ಇದ್ದೀರಿ. ಹೊನ್ನವಾಡ ನಿಮಗೆ ಭಾಳ ದೂರ ಇಲ್ಲ, ಬರಬೇಕಿತ್ತು. ಒಂದು ಅರ್ಧ ಗಂಟೆ ಒಳಗೆ ಹೊನ್ನವಾಡ ತಲುಪ್ತೀರಿ. ಹೊನ್ನವಾಡದೊಳಗೆ ಏನು ಪರಿಸ್ಥಿತಿ ನಡೆದ ವಿಚಾರ ಇಟ್ಕೊಡ್ರಿ.
ಸೊ ಒಂದ್ಸರಿ ನಿಮಗೆ ಗೊತ್ತಿರಲಿ, ಅಲ್ಲಿ ಕೂತು ಆಟ ಆಡುವಂಥ ವಿಚಾರಗಳು ನಿಮ್ಮ ತಲೆ ಒಳಗೆ ಏನ್ರಿ ಇದ್ರೆ ರೈತರ ಆಟ ಆಡ್ಲಿಕ್ಕೆ ನೀವು ಯಾರೂ ಉಳಿಯಂಗಿಲ್ಲ, ಸರ್ಕಾರ ಮೊದಲೇ ಮಾತು ಉಳಿಯೋಂಗಿಲ್ಲ. ದಯವಿಟ್ಟು ಅದಕ್ಕೆ ಮನವರಿಕೆ ಮಾಡ್ಕೊಳ್ತೀನಿ ನಿಮಗೆಲ್ಲರಿಗೂ. ರೈತರು ತಮ್ಮ ನಿರ್ಧಾರವನ್ನು ತಮ್ಮ ಕೈ ತಗೊಳ್ಳೋಕ್ಕಿಂತ ಮುಂಚೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ, ರೈತರು ತಮ್ಮಲ್ಲಿ ಇರುವಂತಹ ವಿಚಾರಗಳನ್ನು ತಮ್ಮ ಕೈ ತಗೊಳ್ಳೋಕ್ಕಿಂತ ಮುಂಚೆ ನೀವು ಎಚ್ಚೆತ್ತು ರೈತರ ಹತ್ರ ಬರ್ರಿ. ಅಕಸ್ಮಾತ್ ಬರಲಿಲ್ಲ ಅಂತಂದ್ರೆ 100% ರೈತರು ಯಾವುದೇ ಕಾರಣಕ್ಕೂ ನಿಮ್ಗೆ ಇವತ್ತು ಈ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಯಾರ, ನಾಳೆ ಪೂರ್ಣ ಪ್ರಮಾಣದ ಹೋರಾಟಕ್ಕೆ ಇಳಿದ್ರು ಅಂತಂದ್ರೆ ನಿಮ್ಮ ಕೈಯೊಳಗೆ ಅದು ಉಳಿಯಂಗಿಲ್ಲ. ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತೀನಿ ನಿಮಗೆ, ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಯಾವಾಗ ಈ ರೈತರಿಗೆ ಬೆಳೆದಿರುವಂಥ ಕಬ್ಬಿಗೆ 3500 ಕೊಡಂಗಿಲ್ಲ ಅಂತ ಅಂದ್ರಲ್ಲ, ಅಥವಾ ಕೊಡಂಗಿಲ್ಲ ನೀವು ಒಂದು ಕಮಿಟಿ ಮಾಡಿವಿ, ಅವ್ರು ಹೋಗಿ ಭೇಟಿ ಆಗಿರ್ತೀರಿ. ನಿಮ್ಮಲ್ಲಿ ಇರುವಂತಹ ಯಾವುದೇ ಒಬ್ಬ ಸಚಿವರಾಗಲಿ ಮತ್ತು ಇನ್ಯಾರು ಆಗಲಿ ನಮಗೆ ಬಂದು ಭೇಟಿಯಾಗಿಲ್ಲ. ನಿಮಗೊಂದು ಸಿದ್ದರಾಮಯ್ಯ ಅವ್ರಿಗೊಂದು ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು, ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ ನಿಮಗೆ ಭಾಳ ಕೇಳಂಗಿಲ್ಲ, 2 ತಾಸು ನಿಮ್ಮ ಮಿನಿಸ್ಟರ್ ಸೀಟ ನಮ್ಮ ಗುಗ್ರಿ ಸಾಹೇಬ್ರಿಗೆ ಕೊಡ್ರಿ, ಇಲ್ಲ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೊಡ್ರಿ. 2 ತಾಸಿನೊಳಗೆ 3,500 ರೂಪಾಯಿ ಅಲ್ಲ, 6,000 ರೂಪಾಯಿ ನಾವು ಕಬ್ಬಿಗೆ ನಿಗದಿತ ಬೆಲೆ ತೊಗೋತೀವಿ. ಆ 2 ತಾಸು ಮುಗಿದ ಕೂಡಲೇ ನಿಮಗೆ ಆ ಅಧಿಕಾರ ನಿಮ್ಮ ಕೈಯಾಗ ಕೊಟ್ಬಿಡ್ತೀವಿ. ನಿಮ್ಮ ಅವಶ್ಯಕತೆ ನಮಗಿಲ್ಲ, ಅಧಿಕಾರ ಹಿಡಿಬೇಕಂತ ನಾವು ಇಲ್ಲ. ಏನೋ ಒಂದು ಕನಿಕರದ ಮ್ಯಾಗ ನಾವು ಹಾಕಿರುವಂಥ ಓಟಿನ ಭಿಕ್ಷೆ ಮ್ಯಾಗ ನೀವು ಅಧಿಕಾರಕ್ಕೆ ಹಿಡಿದಿರಿ ಅಂತಂದ್ರೆ ನಮ್ಮ ತಲೆ ಮ್ಯಾಗ ಕಾಲಿಡಕ್ಕೆ ಬರಬೇಡ್ರಿ. ನೀವು ನಮ್ಮ ಪಾದದ ಮ್ಯಾಗ ಕಾಲಿಟ್ಕೊಂಡು ಒಪ್ಕೊಂಡಿವಿ, ನಮ್ಮ ಮೊಳಕಾಲ ಮ್ಯಾಗ ಕಾಲಿಟ್ಕೊಂಡು ಒಪ್ಕೊಂಡಿವಿ, ನಮ್ಮ ಸೊಂಟದ ಮ್ಯಾಗ ಕಾಲಿಟ್ಕೊಂಡು ಹೋಗು ನಿಮ್ಮನ್ನ ಒಪ್ಕೊಂಡಿವಿ. ಈಗ ಸೊಂಟದ ಮ್ಯಾಗ ಕುಂತಿ ಇವತ್ತು ತಲೆ ಮ್ಯಾಗ ಹೆಗಲ್ ಮ್ಯಾಗ ಕುಂತೀರಿ, ಹೆಗಲ್ ಮ್ಯಾಗ ಕೂತ್ಕೊಳ್ಳಿ. ಇಲ್ಲ ನಾವು ಕಳಿಸಿರುವಂಥ ವ್ಯಕ್ತಿಯನ್ನು ನಾವು ಒಪ್ಕೊಂಡಿದ್ವಿ, ಆದ್ರೆ ನಮ್ಮ ತಲೆ ಮ್ಯಾಗ ಹೆಸ್ಕಿ ಮಾಡುವಂಥ ಕೆಲಸ ಮಾಡ್ಲಿಕ್ಕತ್ತೀರಿ. ದಯವಿಟ್ಟು ಎಚ್ಚರಿಕೆ ಕೊಡ್ತೀನಿ ನಿಮಗೆ, ಇವತ್ತ ಇದು ನಿರ್ಧಾರ ಆಗ್ಬೇಕು. ಅಕಸ್ಮಾತ್ ನಿರ್ಧಾರ ಆಗಲಿಲ್ಲ ಅಂತಂದ್ರೆ ಎಷ್ಟು ಜನ ರೈತರು ಇದ್ದೀವಿ, ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ಎಷ್ಟು ಜನ ರೈತರು ಇದ್ದೀವಿ, ಒಬ್ಬ ರೈತರ ಕೂದಲಕ್ಕೆ ಏನಾರು ಕೊಂಕ ಆಯ್ತು ಅಂತಂದ್ರೆ ನಿಮ್ಮ ಸರ್ಕಾರ ಉಳಿಯಂಗಿಲ್ಲ, ಎಚ್ಚರಿರಲಿ. ದಯವಿಟ್ಟು ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಅಂಜಿಕೆ ಹಾಕುವಂಥ ಒಂದು ಧೋರಣೆ ಒಳಗಂತೂ ಇಲ್ಲ. ಯಾಕಂತಂದ್ರೆ ಇವತ್ತು ಇಷ್ಟು ತಾಯಂದ್ರು ಕೂತ್ಕೊಂಡಾರೆ, ಇಷ್ಟೆಲ್ಲ ಜನ ನಾವು ರೈತರು ಬಂದು ಕೂತೀವಿ ಅಂತಂದ್ರೆ ನಮಗೆ ಗೊತ್ತಿರ್ಬೇಕು, ನಿಮಗೆ ಗೊತ್ತಿರ್ಬೇಕು. ನೀವೇನೋ AC ಕಾರ್ನಾಗ ಕೂತ್ಕೊಳ್ತೀರಿ, AC ರೂಮ್ನಾಗ ಕೂತ್ಕೊಳ್ತೀರಿ, ಯಾರಿಗೋ ಇಲ್ಲಿ ಹೋಗ್ರಿ ಅಂತ ಕಳಿಸ್ತೀರಿ, ಆದರೆ ಬಿಸಿಲಾಗ ಕೂತ್ಕೊಂಡವ್ರ ಪರಿಸ್ಥಿತಿ ಏನಂತೇಳಿ ಒಂದು ಸಾರಿ ನಿಮ್ಮ ಭಾಳ ಏನು ಹೇಳಂಗಿಲ್ಲ. ಒಂದು ತಾಸು ನಮ್ಮ ಜೋಡಿ ಬಂದು ರೋಡ್ ಮ್ಯಾಗ ಕೊಡ್ರಿ, ನಿಮಗೆ ಈ ಪರಿಸ್ಥಿತಿ ಗೊತ್ತಾಗ್ತಿತ್ತು. ಆ ಕಾರಣಕ್ಕಾಗಿ ಹೇಳ್ತೀನಿ, ಯಾವ DC ಹೇಳುವಂಥ ಅಧಿಕಾರ ನಮಗಿಲ್ಲ, ಮತ್ತು ನಾವು ಅಧಿಕಾರಿ ಬಂದು ನಮಗೆ ಹೇಳುವಂಥ ಅಧಿಕಾರ ಇಲ್ಲ. ದಯವಿಟ್ಟು ಯಾವ ಈ ಒಂದು ಸಕ್ಕರೆ ಸಚಿವರು ಅದೀರಿ, ನೇರವಾಗಿ ನಿಮ್ಮ ಜಿಲ್ಲೆಯೊಳಗೇನೋ ಹೋರಾಟ ನಡೆದೈತಿ. ದಯವಿಟ್ಟು ನಿಮ್ಮ ಮನೆ ಬಿಟ್ಟು ನಿಮ್ಮ ಮನೆಯೊಳಗೆ ಏನು ಹೆಸರು ಮ್ಯಾಗ ಕೂತೀರಿ, ನಿಮಗೂ ಹೆಂಡ್ರ ಮಕ್ಳು ಅದಾರ, ನಮಗೂ ಹೆಂಡ್ರ ಮಕ್ಳು ಅದಾರ. ನಾವು ಹೆಂಡ್ರ ಮಕ್ಕಳು ಮನ್ಯಾಗ ಬಿಟ್ಟಿವಿ, ರೋಡ್ ಮ್ಯಾಗ ಬಂದು ಕೂತೀವಿ. ದಯವಿಟ್ಟು ನಿಮ್ಗೆ ರೋಡ್ ಮ್ಯಾಗ ಕುಂಡ್ರಲಕ್ಕ ಅಂದಿಲ್ಲ, ನಾವೇನು ನಿಗದಿತ ಬೆಲೆ ಕೇಳಕತ್ತೀವಲ್ಲ, ನಿಮ್ಮ ಹೆಂಡ್ರ ಮಕ್ಕಳು ಒಂದು ಕಡೆ ಸೈಡ್ ಇಟ್ಟು ನಾವು ನಿಮ್ಮ ಜೊತೆಗೆ ಅದೀವಪ್ಪ ಅಂತೇಳಿ ಬಂದ 3,500 ರೂಪಾಯಿ ನೀವು ಕೊಡ್ಲಿಕ್ಕೆ ಏನಾರು ನಿಶ್ಚಯ ಮಾಡ್ರೆ ನಾವು ನಿಮಗೆ ಬೆಂಬಲ ಕೊಟ್ಟು ಎಷ್ಟು ದಿನ ಸರ್ಕಾರ ಮಾಡ್ತೀರಿ, ಮತ್ತೆ ನಾವು ಮುಂದೆ ಸರ್ಕಾರ ಮಾಡಿದ್ರು ನಾವು ಒಪ್ಪಿಗೆ ಕೊಡ್ತೀವಿ. ಆದ್ರೆ ನೀವೇನಾರು ನಮ್ಮ ತಲೆ ಮ್ಯಾಗ ಕಾಲಿಟ್ರಿ ಅಂತಂದ್ರೆ ನಿಮ್ಮ ತಲೆ ಮ್ಯಾಗ ಅನ್ನದಾತ ಕಾಲಿಡ್ತಾನೆ ಅನ್ನೋದು ನೀವು ಮರಿಬೇಡ್ರಿ. ದಯವಿಟ್ಟು ಆ ಕಾರಣಕ್ಕೋಸ್ಕರ ವಿನಂತಿ ಮಾಡ್ಕೊಳ್ತೇನೆ, ಯಾವೊಬ್ಬ ರೈತ ಮುಖಂಡನಿಗೆ ಎಚ್ಚರಿಕೆ ಕೊಡೋದಾಗಲಿ, ಯಾವ ರೈತ ಮುಖಂಡನಿಗೆ ಜೀವ ಬೆದರಿಕೆ ಹಾಕುವಂಥ ಕೆಲಸಗಳು ನಡೆದವ, ದಯವಿಟ್ಟು ನೇರವಾಗಿ ಸರ್ಕಾರ ಹೊಣೆ ಆಗ್ತೈತಿ. ಯಾವುದೇ ಒಬ್ಬ ರೈತಗೆ ಏನಾರೇ ಆಯ್ತು ಅಂತಂದರೆ ಮುಖ್ಯವಾಗಿ ಕಾರಣ ಯಾರು ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ಆಗ್ತೈತಿ ಅನ್ನುವಂಥದ್ದು ನಾನು ವಿನಂತಿ ಮಾಡ್ಕೊಳ್ತೀನಿ. ಮಾಧ್ಯಮದೊಳಗೆ ಇನ್ನೊಂದು ನಾನು ಪ್ರಸ್ತಾಪ ಮಾಡಲೇಬೇಕು, ಮಾಧ್ಯಮದವ್ರು ಏನಾರು ಸಾಥ್ ಕೊಟ್ಟರೆ ರೈತರಿಗೆ, ನೀವು ರಾಜಕಾರಣಿಗಳು ಇಟ್ಟಿದ್ದನ್ನ ತೋರಿಸಿದ್ ಬಿಡ್ರಿ. ಇವತ್ತು ನಾನು ವಿನಂತಿ ಮಾಡ್ಕೊಳ್ತೀನಿ ನಿಮ್ಗೆ, ರಾಜಕಾರಣಿಗಳು ಎಷ್ಟು ತೋರಿಸಿದಕ್ಕೆ ನಿಮಗೆ ಏನು ರೆಸ್ಪಾನ್ಸ್ ಮಾಡತ್ತಾರೆ ಗೊತ್ತದ. ಇವತ್ತು ನಾನು ವಿನಂತಿ ಮಾಡ್ಕೊಳ್ತೀನಿ ನಿಮ್ಗೆ, ರಾಜಕಾರಣಿಗಳಿಗೆ ಕೊಟ್ಟಿರುವಂತಹ ನೀವು ಬೆಂಬಲ ನಮ್ಮ ಅನ್ನದಾತರು ಕೊಟ್ರಿ ಅಂತಂದ್ರೆ ಕರ್ನಾಟಕ ಆಗಲಿ, ಭಾರತ ಆಗಲಿ, ಜಗತ್ತಾಗಲಿ ಹಸಿವಿನಿಂದ ಸಾಯಂಗಿಲ್ಲ. ಅಕಸ್ಮಾತಾಗಿ ನಮಗೇನಾರೇ ನೀವು ಮಾಧ್ಯಮದವರು ಅವ್ರ ಪರವಾಗಿನ ನಿಂತ್ರಿ ಅಂತಂದ್ರೆ ಕರ್ನಾಟಕನೂ ಕಕ್ಕಾಬಿಕ್ಕಿ ಆಗ್ತೈತಿ, ಭಾರತನೂ ಹಸಿವಿನಿಂದ ಬಳಲ್ಬೇಕಾಗ್ತೈತಿ. ದಯವಿಟ್ಟು ನೀವು ಯಾಕೆ ಕೊಡ್ಲಿಕ್ಕೆ 3,500 ಕೊಡ್ಲಿಕ್ಕೆ ನಿಮ್ಗೆ ಆಗಂಗಿಲ್ಲ. ದಯವಿಟ್ಟು ಅದರಲ್ಲಿ ಬರುವಂತಹ ನಾವು ಕಳಿಸಿರುವಂಥ ಕಬ್ಬಿನಿಂದ ಬರುವಂತಹ 14,500 ರೂಪಾಯಿ ದಯವಿಟ್ಟು ವಿನಂತಿ ಮಾಡಿಕೊಡ್ರಿ. 14,500 ರೂಪಾಯಿದೊಳಗೆ ನಾವು ನೀವು ಭಾಳ ಕೇಳತ್ತಿಲ್ಲ, ಬರೀ 3,500 ರೂಪಾಯಿ ಕೇಳತ್ತೀವಿ. ನೀವು ಟ್ಯಾಕ್ಸ್ ಎಷ್ಟೇ ಕಟ್ಕೋರಿ, ಏನಾರೇ ಮಾಡಿರಿ, 14,500 ರೂಪಾಯಿ ನಮಗೆ ಕೊಡೋ ಅವಶ್ಯಕತೆ ಇಲ್ಲ. ನಾವು ಕೇಳತ್ತಿದ್ರೆ ರೈತರು 3,500 ಅಟ್ಟ ಕೊಡ್ರಿ. ಸರ್, ಈಗ ರಾಜ್ಯ ಸಂಚಾಲಕರದ ಹೇಳ್ದಂಗೆ 3 ಮಂದಿ ಉಪವಾಸ ಸತ್ಯಾಗ್ರಹ ಮಾಡಿರಿ. ಇದು ಉಪವಾಸ ಸತ್ಯಾಗ್ರಹ ಮಾಡಿದ ಏನ್ರಿ ಪರಿಣಾಮ ಬೀಳುತ್ತೆ ಸರ್ಕಾರ ಮೇಲೆ? ಸರ್, ಪರಿಣಾಮ ಬೀರ್ತೈತೆ ಅನ್ನೋಕ್ಕಿಂತ ಮುಂಚೆ ನಾನು ನೇರವಾಗಿ ಮಾತಾಡೋ ಒಂದು ಸಂದರ್ಭ ಹೇಳೀನಿ. ನಮ್ಮ ರೈತರ ಮುಖಂಡ ಇರಲಿ ಇಲ್ಲ ರೈತರೇ ಇರಲಿ, ಒಂದು ಸ್ವಲ್ಪ ಅವ್ರಿಗೆ ಏನಾರು ಆರೋಗ್ಯದಲ್ಲಿ ಏರ್ಪೇರಾದ್ರೆ ನಮ್ಮ ಇಲ್ಲಿರುವಂತಹ ಕೆಲವೊಂದಿಷ್ಟು ತಾಳ್ಮೆ ಮಿತಿ ಮೀರ್ತೈತಿ. ನಮ್ಮ ಕೈಯೊಳಗೆ ಯಾವಾಗ ಕುರ್ಪಿ ತೆಗಿಲಿ ಕುಟ್ಕೊಂಡು ಹಿಡಿತಿದ್ವಲ್ಲ ಅದು ಕೈಯಾಗಿ ಬರ್ತೈತಿ. ನಾವು 100% ಹೇಳ್ತೀವಿ, ಯಾವ ರಾಜಕಾರಣ ನೋಡಂಗಿಲ್ಲ, ಇನ್ನೇನು ನೋಡಂಗಿಲ್ಲ. ರೈತರು ಒಂದು ಸಾರಿ ಏನಾದ್ರು ತಲೆ ಕೆಡ್ತು ಅಂತಂದ್ರೆ ಅದ್ರ ಪರಿಣಾಮ ಸರ್ಕಾರ ಅನುಭವಿಸ್ಬೇಕಾಗ್ತೈತಿ. ಮುಂದಿನ ಯಾವುದೇ ಆಗೋಗುಗಳಿಗೆ ಇವತ್ತು ನೀವು ನೇರವಾಗಿ ಹೇಳ್ರಿ, ಮುಂದಿನ ಯಾವುದೇ ಆಗೋಗುಗಳಿತ್ತು ಅಂತಂದ್ರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಕಾರಣ ಆಗ್ತೈತಿ, ರೈತರು ಯಾರೂ ಕಾರಣ ಆಗಂಗಿಲ್ಲ. ಇಟ್ಟು ಮಂದಿ ಎಲ್ಲ ಅದೀವಿ. ಇವತ್ತು DC ಬಂದು ನಮ್ಮ ಮುಂದೆ ಏನು ಹೇಳಕ್ಕೆ ಸಾಧ್ಯೈತಿ? ಏನೋ ಮಿನಿಸ್ಟ್ರ್ ಹೇಳ್ತಾನೆ ಅದನ್ನ ಬಂದು ಹೇಳ್ಬೇಕಲ್ಲ. ಯಾಕಪ್ಪ ಮಿನಿಸ್ಟ್ರ್ ನಾವು ಹಾಕಿದವ್ರು ನಾವೇ ಓಟ್ ಹಾಕಿದಂಗೆ ಅಲ್ಲಿ ಮಿನಿಸ್ಟ್ರಾಗಿ
ನೀ ಬಂದು ನಮ್ಮ ಮುಂದೆ ಹೇಳುವಂಥ ತಾಕತ್ತಿಲ್ಲ ನಿನಗೆ. ಅಟ್ಟು ನಿನಗೆ ತಾಕತ್ತಿಲ್ಲ ಅಂದ್ರೆ ನೀನು ರಾಜೀನಾಮೆ ಕೊಡೋ ಪುಣ್ಯಾತ್ಮ. ಇನ್ನೊಬ್ಬ ಆಗ್ತೀವಿ ನಾವು ಯಾರೇ, ನಾವು ಮಿನಿಸ್ಟರ್ ಯಾರೇ ಆಗ್ತೀವಲ್ಲ, ನೀನೇ ಆಗ್ಬೇಕಂತ ಏನೈತಿ. ನೀ ಆಗಿದ್ದಕ್ಕೆ ರೈತರಿಗೆ ಇಷ್ಟು ಗೋಳು ನಡೆದೈತಿ ಅಂದ್ರೆ ನೀನು ಆ ಸ್ಥಾನದಾಗ ಕುಂಡಿಸಿ ಉಪಾಯಗೇನ. ದಯವಿಟ್ಟು ಅದಕ್ಕೆ ಹೇಳ್ತೀನಿ, ರೈತರಿಗೆ ಏನಾರೇ ಆದ್ರೆ ಎಚ್ಚರಿಕೆ ಕೊಡತ್ತೀನಿ. ರೈತರಿಗೆ ಏನಾರೇ ಆದ್ರೆ ಮುಂದಿನ ಎಲ್ಲ ಆಗುಗಳಿಗೆ ಸರ್ಕಾರನೇ ಜವಾಬ್ದಾರಿ ಆಗಿರ್ತದೆ. ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮಲ್ಲಿ, ಅದಕ್ಕೆ ಅವಕಾಶ ಕೊಡಬೇಡ್ರಿ. ಇವತ್ತು 7ನೇ ದಿನ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು 7ನೇ ದಿನದ ಹೋರಾಟ. ಇಲ್ಲಿ ನಡೆದಿರೋದು ಮೊದಲೇ ದಿನದ. ನಾವು ಟೈಮ್ ಕೊಟ್ಟಿವಿ, 5-6 ಗಂಟೆ ತನಕ ಇಲ್ಲಿ ಹೋಗ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಆರೋಗ್ಯ ಸಮಸ್ಯೆ ಇದ್ದಾಗ ಆಂಬುಲೆನ್ಸ್ ಬಂದರೂ ಅದಕ್ಕೆ ಅವಕಾಶ ಮಾಡಿಕೊಟ್ಟಿವಿ. ನಮ್ಮಲ್ಲಿ ರೈತರಂತೇಳಿ ಮಾನವೀಯತೆ ಐತಿ, ನಮ್ಮಂತೇಳಿ ಎಷ್ಟು ಮಾನವೀಯತೆ ಐತೋ ನೀವು ಸಹ ಮಾನವೀಯತೆಯನ್ನು ಇಟ್ಕೊಂಡು ಇಲ್ಲಿ ಬರಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತೇನೆ. ವಿನಂತಿ ಅನ್ಬೇಡ್ರಿ, ಆರ್ಡ್ರ್ ಮಾಡತ್ತೀವಿ. ವಿನಂತಿ ಅಂತ ಯಾವುದೇ ಕಾರಣಕ್ಕೆ ಅನ್ಕೋಬೇಡ್ರಿ, ಆರ್ಡ್ರ್ ಮಾಡತ್ತೀವಿ. ಏನು ಆರ್ಡ್ರ್ ಮಾಡತ್ತೀವಿ ಅಂತಂದ್ರೆ ಬಂದ್ರೆ ಸರಿ, ಬರಲಿಲ್ಲ ಅಂದ್ರೆ ಅದ್ರ ಪರಿಣಾಮ ಅನುಭವಿಸ್ತೀವಿ. ಪರಿಣಾಮ ಏನಾಗ್ಬೋದು? ಏನಾಗ್ಬೋದು? ಇಲ್ಲ ರೋಡ್ ಮ್ಯಾಗ ಅವ್ರ ಶವ ಸಂಸ್ಕಾರ ಮಾಡ್ತೀವಿ, ಅವ್ರನ್ನ ಒಂದು ಸತ್ತವ್ರಗತೆ ಮಾಡ್ಕೊಂಡು ಅವ್ರನ್ನ ಅದಕ್ಕೆ ಚಿತೆಗೆ ಬೆಂಕಿ ಹಚ್ಚಿ ಅವ್ರು 3 ದಿನಕ್ಕೆ ಏನು ಪಿಂಡ ಬಿಡ್ತೀವಿ ಅದನ್ನೆಲ್ಲ ನಾವು ಮಾಡ್ತೀವಿ. ಯಾಕಂದ್ರೆ ನಮಗೂ ಏನು ಮಾಡ್ಬೇಕನ್ನೋದು ಗೊತ್ತದ. ನಾವು ಬಿಡಿಸೋದು ಪ್ರಯಾಸ, ಬಿಡಿಸೋದಂತೂ 2ನೇ ಮಾತ್ರಿ. ನಾವು ಹಾಕಿದಾಗ ಅವರಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಅನ್ನದಾತ್ರ ಅಕಸ್ಮಾತ್ ವಿಚಾರ ಮಾಡಿದ್ವಿ ಅಂತಂದ್ರೆ ಸರ್ಕಾರ ಬೀಳೋರ್ಗೆ ನಾವು ಹೇಳಂಗಿಲ್ಲ ಅಂತ ಕೂತೀವಿ ಅಂದ್ರೆ ಏನು ಮಾಡೋರ್ತಾರೆ. ಬಹುಶಃ ಕಾರಣಕ್ಕೋಸ್ಕರ ಹೇಳಿಕತ್ತೀವಿ. ಯಾವುದೇ ಇಂತಹ ಘಟನೆಗಳು ನಡೆಯೋಕ್ಕಿಂತ ಮುಂಚೆ ಯಾವುದೋ ಒಬ್ಬದಕ್ಕೆ ಬೆಂಕಿ ಹಚ್ಚೋದಾಗಲಿ ಮತ್ತು ಇನ್ನೊಂದು ನಡೀತಂದ್ರೆ ರೈತರ ತಾಳ್ಮೆ ಎಷ್ಟು ತಗೊಳ್ಳಿಕ್ಕೆ ಸಾಧ್ಯದ. ಗಮನ ಇರಲಿ ನಿಮಗೆ. ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡೋ ಕೆಲಸಕ್ಕೆ ನೀವು ಯಾರೂ ಇಳಿಬೇಡ್ರಿ, ವಿನಂತಿ ಮಾಡ್ಕೊಳಕತ್ತೀನಿ. ದಯವಿಟ್ಟು ಇಷ್ಟು ಹೇಳ್ತೀವಿ, ನಿರಂತರವಾಗಿ ಇದು ಹೋರಾಟ ಇರ್ತೈತಿ. ಈ ಹೋರಾಟದ ಪ್ರತಿಫಲವಾಗಿ ನಾವು 3500 ತಗೋತೀವಿ. ನಿಮ್ಮ ಮಾಧ್ಯಮದ ನಮಗೆ ಸಪೋರ್ಟ್ ಇರಲಿ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾವುದ್ಯಾವುದೋ ನೀವು ನ್ಯೂಸ್ ಮಾಡ್ತಿರ್ತೀರಿ, ದಯವಿಟ್ಟು ವಿನಂತಿ ನಿಮಗೆ, ನಮ್ಮ ರೈತರದ್ದು ಇದು ಗೋಳು ಏನೈತಿ. ಇಟ್ಟೆಲ್ಲ ತಾಯಂದ್ರೆ ತಮ್ಮ ಮಕ್ಕಳನ್ನ ಬಿಟ್ಟು ಬಂದು ಇಲ್ಲಿ ಕುಂತಾರ, ತಮ್ಮ ಗಂಡುಗಳನ್ನ ಬಿಟ್ಟೆಲ್ಲ ಇಲ್ಲಿ ಬಂದು ಕುಂತಾರ, ತಮ್ಮ ಮನೆಯೊಳಗಿರುವಂಥ ಸಾಕಷ್ಟು ಪ್ರಾಣಿಗಳನ್ನ ಬಿಟ್ಟು ಇಲ್ಲಿ ಬಂದು ಕುಂತಾರೆ. ಆ ಕಾರಣಕ್ಕೋಸ್ಕರ ಹೇಳಿಕತ್ತೀನಿ. ದಯವಿಟ್ಟು ತಮ್ಮಲ್ಲಿ ವಿನಂತಿ ಮತ್ತೆ ಮಾಡ್ಕೊಳ್ತೀನಿ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ್ರಿ. ಹಂಗೇನಾರ ತಾಳ್ಮೆ ಪರೀಕ್ಷೆ ಮಾಡ್ರಿ ಅಂತಂದ್ರೆ 2 ತಾಸು ನಿಮ್ಮ ಕಡೆ ಹೆಂಗೆ ನಾವು ಅಧಿಕಾರ ಇಸ್ಕೋಬೇಕನ್ನೋದು ಗೊತ್ತೈತಿ. ನಾವು ಯಾರು ಒಬ್ಬರ ಅಲ್ಲಿ ಹೋಗಿ ಕುಂತ್ಕೊಂಡು ಯಾವ್ಯಾವ ಬೆಲೆಗೆ ಎಷ್ಟು ನಿಗದಿತ ಒಂದು ಕರಡು ಬರೋದು ತೆಗೆದುಬಿಡ್ತೀವಿ. ಸಂವಿಧಾನ ಎಷ್ಟು ಶ್ರೇಷ್ಠ ಅಂತಿಲ್ಲ, ಅಂಥ ಸಂವಿಧಾನವನ್ನು ರಚನೆ ಮಾಡುವಂಥ ಪವರ್ ನಮ್ಮ ಅನ್ನದಾತರಿಗೆ ಐತಿ. ದಯವಿಟ್ಟು ಅಂಥ ಒಂದು ವಿಚಾರಕ್ಕೆ ಬರಲಾರ್ದ ನಾವು ಕೇಳಾಕತ್ತೀವಿ, ಅದಕ್ಕೆ ಬೆಲೆ ಕೊಡ್ರಿ ಅಂತೇಳಿ ತಮ್ಮ ಮೂಲಕ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಸದಾನಂದ ಮಾಡಿಗಳಂತೀನಿ. ನಮ್ಮ ಬೇಡಿಕೆ ಏನಪ್ಪ ಅಂತಂದ್ರೆ 3500 ರೂಪಾಯಿ ನಿಗದಿತ FRP ಬೆಲೆ ಆಗಬೇಕು. ಕಬ್ಬು ಕಳಿದಂಥ ರೈತರಿಗೆ 15 ದಿನದಾಗ ಬಿಲ್ ಜಮಾ ಆಗಬೇಕು. ತದನಂತರದೊಳಗೆ ಸಹಾಯವಾಣಿ ಒಂದು ಆಗ್ಬೇಕು. ಕಬ್ಬಿಂದ ಲಾಗಣಿ ಆಯಿತು, ಆಮೇಲೆ ಕಡಿದ್ರು ಬಿಟ್ಟರು, ಸಣ್ಣ ಕಬ್ಬ, ದೊಡ್ಡ ಕಬ್ಬ, ಹಚ್ಚ ಕಬ್ಬ 108 ಕತ್ತಿ ಹೇಳ್ತಿರ್ತಾರೆ. ಅವೆಲ್ಲ ಸ್ವಲ್ಪ ನಾವು ಯಾವ ಡಿಸ್ಕಷನ್ ಮಾಡ್ಬೇಕಂದ್ರೆ ಸಹಾಯವಾಣಿ ಒಂದು, ಆಮೇಲೆ ರೈತರ ಬೆಳೆ ಪರಿಹಾರ, ಆಮೇಲೆ ಗೊಂಜಾಳದೊಂದು ನಿಗದಿತ ಬೆಲೆ ಮಾಡಿ, ಬೆಂಬಲ ಬೆಲೆ ಮಾಡಿ, ಅದಕ್ಕೆ APMC ಒಂದು ಮಾಡಿ ಅಲ್ಲಿ ಅವರ ನಿಗದಿತ ಬೆಲೆ ಮಾಡಿ ಇದು ಕಾಳು ತುಂಬ್ಕೋಬೇಕು. ಸರ್ಕಾರ ಆಯಿತು, ಫ್ಯಾಕ್ಟ್ರಿ ಆಯಿತು, ಸಚಿವರಾಯಿತು, 224 ಮಂದಿ ರಾಜಕಾರಣಿಗಳಿದ್ರು ಇಲ್ಲಿ ತನಕ ಯಾರೂ ಬಂದ ಯಾಕೆ ಇಲ್ಲಿ ಸ್ಟ್ರೈಕ್ ಮಾಡತ್ತಿರ ಕೇಳತ್ತಿಲ್ಲ. ಬಿಸಿಲು ಮಳೆ ಎಲ್ಲಾರ್ದ ನಾವಂತ್ರ 3500 ಆಗುತ್ತಾನ ಇಲ್ಲಿದ್ದು ಎದ್ದ ಹೋಗಂಗಿಲ್ಲ. ಈಗ ಇಲ್ಲಿ ಕೂತೀವು, ಕೆಲವೊಂದು ಗಾಡಿಗಳು ಹಾದು ಹೊಂಟವು. ನಾಳಿನ ದಿವಸ ಇವತ್ತು ಸಂಜೆ ಥರ ಸಾಯಂಕಾಲ ಥರ ಕ್ಲಿಯರ್ ಆಗಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಮುಂದೆ ಹೋಗಿ ಕೂತ ಪೂರ್ತಿ ಹೆದ್ದಾರಿನ ಬಂದ್ ಮಾಡ್ತೀವಿ. ಇದು ಸರ್ಕಾರಕ್ಕೆ ಎಚ್ಚರಿಕೆ. ಈಗ ರಿಂಗ್ ರೋಡ್ ಅದು ಬಂದ್ ಮಾಡಿದ್ದೀರಿ, ಯಾವ್ದ್ರ ಗಾಡಿ ಬಿಡ್ಲಿಕ್ಕತ್ತೀರಾ? ಪೂರ್ತಿ ಬಂದ್ ಮಾಡ್ತೀವಿ. ನಾವು ಈ ಕಡೆ ಕಿಲೋಮೀಟರ್ 4 ಕಿಲೋಮೀಟರ್, ಈ ಕಡೆ 4 ಕಿಲೋಮೀಟರ್ 4 ಕಿಲೋಮೀಟರ್ ಗಾಡಿ ನಿಂತಾವು. ನಾವು ಇನ್ನೂ ಪೂರ್ತಿ ಇವತ್ತೊಂದು ದಿವಸ ಆಂಬುಲೆನ್ಸ್ ಬಿಟ್ಟಿವಿ, ನಾಳೆಗೆ ಆಂಬುಲೆನ್ಸ್ ಕೂಡ ಬಿಡಂಗಿಲ್ಲ, ಪೂರ್ತಿ ಎಲ್ಲ ಬಂದು. ಅಂದ್ರೆ ನಿಮಗೆ ಎಷ್ಟು ದೊಡ್ಡ ಹೋರಾಟ ಮಾಡಿ ನೀವು ರೈತರ ಸಲುವಾಗಿ ಒಂದು ಬೇಡಿಕೆ ಪೂರ್ಣ ಆಗ್ಬೇಕಂತೇಳಿ ನಿಮ್ದು ಅಧ್ಯಕ್ಷ ಉಪಾಧ್ಯಕ್ಷ ಇಬ್ರು ಉಪವಾಸ ಸತ್ಯಾಗ್ರಹ ಮಾಡ್ಲತ್ತಾರು. ಅವ್ರಿಗೆ ಏನ್ರಿ ಅಸ್ತವ್ಯಸ್ತ ಆಯ್ತು, ಏನ್ರಿ ಹೆಚ್ಚು ಕಮ್ಮಿ ಆಯ್ತಾನೋ ಅದಕ್ಕೆ ನೇರ ಹೊಣೆಗಾರ ಫ್ಯಾಕ್ಟ್ರಿ ಅವರು, ರಾಜಕಾರಣಿಗಳು. ಎಷ್ಟು ದಿವಸಲಿಂತ್ರ ಅದಾರಿ ಅವರು? 2 ದಿವಸ ಆಯ್ತು ಉಪವಾಸ ಇದ್ದವ್ರು, ಇವತ್ತು 3ನೇ ದಿವಸ. ಅಧ್ಯಕ್ಷ ಉಪಾಧ್ಯಕ್ಷ ಯಾರು ಗ್ರಾಮ ಪಂಚಾಯತ್ ಅವ್ರೇನ್ರಿ? ಇಲ್ರಿ, ನಮ್ಮ ಜೈ ಜವಾನ್ ಜೈ ಕಿಸಾನ್ ರೈತ ಸಂಘದ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು. ತಮ್ಮ ಹೆಸರು ಸರ್? ಶಿವಾನಂದ್ ಪೂಜಾರಿ. ಕಬ್ಬಿನ ಬೆಲೆ ನಿಗದಿಗೋಸ್ಕರ 3500 ಬೆಲೆಯನ್ನು ಕೊಡಬೇಕಂತ ಹೋರಾಟನ ಮಾಡಿದ್ದಾರೆ. ಎಲ್ಲ ಕರ್ನಾಟಕದ 31 ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹೋರಾಟ ನಡೀತದೆ ಎಲ್ಲ ಕಡೆ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ಬೆಂಬಲವನ್ನು ಸೂಚಿಸ್ತಾ ಇದೆ. ನಾವು ಕೂಡ ಈ ಕರ್ನಾಟಕ ಜೈ ಜವಾನ್ ಜೈ ಕಿಸಾನ್ ಭಾರತ್ ಮತ್ತೆ ಈ ಸಂಘಕ್ಕೆ ನಾವು ಕೂಡ ಸಂಪೂರ್ಣವಾದ ಸಪೋರ್ಟ್ ಬೆಂಬಲವನ್ನು ಕೊಡ್ತೀವಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ನಮಸ್ಕಾರ.
ಮತ್ತು ಎಲ್ಲ ರೈತ ಬಾಂಧವರು ಶಾಂತ ರೀತಿಯಾಗಿ ಹೋರಾಟ ಮಾಡಬೇಕು. ಯಾರಿಗೆ ತೊಂದರೆ ಆಗದೆ ನೋಡ್ಕೋಬೇಕು. ಮತ್ತೆ ಇನ್ನ ಸುತ್ತಮುತ್ತ ಹಳ್ಳಿಯ ತಿಕೋಟ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ರೈತರು ಎಲ್ಲರೂ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಶಾಂತರಿತವಾಗಿ ಹೋರಾಟವನ್ನ ಮುಂದುವರಿಸಬೇಕು. ಯಾರು ಗಲಾಟೆ ಮಾಡಬಾರದು. ತಮ್ಮ ಹೆಸರು? ನಮಸ್ಕಾರ, ನಾನು ಕರ್ನಾಟಕ ಚಾಲಕರ ಒಕ್ಕೂಟದ ವಿಜಯಪುರ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಪರಶುರಾಮ ಅಂಗಡಿ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ,